ಕಲೆ ಸಂಸ್ಕೃತಿ ಮತ್ತು ಶಿಕ್ಷಣ ಪೋಷಿಸಲು 1989ರಲ್ಲಿ ಕರ್ನಾಟಕ ಪ್ರಾಂತೀಯ ಕಥೋಲಿಕ ಬಿಷಪರ ಮಂಡಳಿಯಿಂದ ಆರಂಭಿಸಲ್ಪಟ್ಟ ಸಂದೇಶ ಪ್ರತಿಷ್ಠಾನವು ವಿವಿಧ ಚಟುವಟಿಕೆಗಳ ಮೂಲಕ ಈ ಕೆಲಸವನ್ನು ಮಾಡುತ್ತಾ ಬಂದಿದೆ. ಕಳೆದ 22 ವರ್ಷಗಳಿಂದ ಕನ್ನಡ, ಕೊಂಕಣಿ ಹಾಗೂ ತುಳು ಸಾಹಿತ್ಯ, ಸಂಸ್ಕೃತಿಗೆ ಹಾಗೂ ಸಮಾಜಕ್ಕೆ ವಿವಿಧ ಕೊಡುಗೆ ನೀಡುತ್ತಾ ಬಂದ ನಾಡಿನ ಹಿರಿಯ ಸಾಹಿತಿಗಳನ್ನು, ಕಲಾವಿದರನ್ನು, ಶಿಕ್ಷಕರನ್ನು ಹಾಗೂ ಸಮಾಜ ಸೇವಕರನ್ನು ರಾಜ್ಯ ಮಟ್ಟದ ಪ್ರಶಸ್ತಿ ಗೌರವ ನೀಡಿ ಸಂದೇಶ ಸಂಸ್ಥೆಯು ಸನ್ಮಾನಿಸ ಬಂದಿದೆ. ಈ ಪ್ರಶಸ್ತಿಗಳಿಗೆ ನಾವು ಯಾವುದೇ ಅರ್ಜಿಗಳನ್ನು ಅಥವಾ ಶಿಫಾರಸು ಪತ್ರಗಳನ್ನು ಪಡ್ಕೊಳ್ಳದೆ ಶ್ರೀಯುತ ಡಾಕ್ಟರ್ ನಾನ್ ಡಿಸೋಜ ರವರ ಮಧ್ಯಸ್ಥಿಕೆಯಲ್ಲಿ ಆಯ್ಕೆ ಸಮಿತಿಯು ಈ ಪುರಸ್ಕೃತರನ್ನು ಆಯ್ಕೆ ಮಾಡುತ್ತದೆ. ಪರಿಶುದ್ಧ ಹಸ್ತಗಳಿಂದ ಈ ಕೈಂಕರ್ಯ ಮಾಡುತ್ತಾ ಬಂದಿರುವುದರಿಂದ ಸಂದೇಶ ಪ್ರತಿಷ್ಠಾನ ಕೊಡಮಾಡುವ ಗೌರವಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ. ಇದೀಗ 23ನೇ ವರ್ಷದ ಅಂದರೆ ಸಂದೇಶ ಪ್ರಶಸ್ತಿ 2014 ಈ ಪ್ರಶಸ್ತಿಗಳನ್ನು ಘೋಷಿಸುವ ಉದ್ದೇಶದಿಂದ ನಾವು ಇಲ್ಲಿದ್ದೇವೆ. 2014ರ ಸಂದೇಶ ಪ್ರಶಸ್ತಿಗಳನ್ನು ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿಯನ್ನು ನಾವು ಈ ಸರಿ ಪ್ರಖ್ಯಾತ ಲೇಖಕಿ, ಮಕ್ಕಳ ಸಾಹಿತ್ಯದಲ್ಲೂ ಸಾಕಷ್ಟು ಕೆಲಸ ಮಾಡಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ವೈದೇಹಿ ಅವರಿಗೆ ನೀಡ್ತಾ ಇದ್ದೇವೆ. ಎರಡನೇದಾಗಿ ಕೊಂಕಣಿ ಸಾಹಿತ್ಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರುವಂತಹ ಸಿರಿಲ್ ಜಿ ಸಿಕ್ವೇರ ಅವರಿಗೆ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿಯನ್ನು, ತುಳು ಭಾಷೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂತಹ ಶ್ರೀಮತಿ ಲಲಿತಾ ರೈ ಅವರಿಗೆ ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿಯನ್ನು, ನಮ್ಮ ನಾಡಿನ ಬಹಳ ಪ್ರಖ್ಯಾತರಾದ ಜನಪ್ರಿಯರಾದ ಕಲಾವಿದ ಶ್ರೀ BKS ವರ್ಮಾ ಅವರಿಗೆ ಸಂದೇಶ ಕಲಾ ಪ್ರಶಸ್ತಿಯನ್ನು, ರಂಗಭೂಮಿಯಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದಂತಹ ಡಾಕ್ಟರ್ BV ರಾಜಾರಾಮ್ ಅವರಿಗೆ ಸಂದೇಶ ಮಾಧ್ಯಮ ಪ್ರಶಸ್ತಿಯನ್ನು, ಸತತವಾಗಿ 7 ಬಾರಿ ತಾವು ನಿರ್ದೇಶಿಸಿದ ಚಿತ್ರಗಳಿಗೆ ಬಹುಮಾನಗಳನ್ನು ಪಡೆದಿರುವಂತಹ ಶ್ರೀಯುತ P ಶೇಷಾದ್ರಿ ಅವರಿಗೆ ಸಂದೇಶ ಚಲನಚಿತ್ರ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆಯೇ ಮಡಿಕೇರಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಕೆಂಡಸಂಪಿಗೆ ಅನ್ನುವಂಥ ಒಂದು ಜನಪ್ರಿಯ ಬ್ಲಾಗನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರಿಗೆ ಸಂದೇಶ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು, ತಮ್ಮ ಎಳೆ ವಯಸ್ಸಿನಲ್ಲಿಯೇ ಕೊಂಕಣಿ ಕ್ಷೇತ್ರದ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಶ್ರೀ ಲಾರೆನ್ಸ್ ಸಲ್ದಾನ ಇವರಿಗೆ ಸಂದೇಶ ಕೊಂಕಣಿ ಸಾಹಿತ್ಯ ಸನ್ಮಾನವನ್ನು ನಾವು ನೀಡ್ತಾ ಇದ್ದೇವೆ. ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಈ ಸಾರಿ ಸಿಸ್ಟರ್ ಐರಿನ್ ಮಸ್ಕರೇನೆಸ್ ಅವರಿಗೆ ಸಂದೇಶ ಕೊಡ್ತಾ ಇದೆ. ಹಾಗೆಯೇ ಸಂಘ ಸಂಸ್ಥೆಗಳಿಗೆ ಕೊಡಮಾಡುವಂತಹ ಸಂದೇಶ ಪ್ರಶಸ್ತಿಯನ್ನು ಈ ಸಾರಿ ವೈಟ್ ಡೌಸ್ ಅನ್ನುವಂತಹ ಸಂಸ್ಥೆಗೆ ತನ್ನ ಸಂದೇಶ ವಿಶೇಷ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಈ ಸಂದೇಶ ಪ್ರಶಸ್ತಿಯನ್ನು ಆಯ್ಕೆ ಮಾಡುವಲ್ಲಿ ಡಾಕ್ಟರ್ ನಾ ಡಿಸೋಜ, ಫಾದರ್ ಮಾರ್ಕ್ ವಾಲ್ಡರ್, ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ, ಸಾರಾ ಅಬುಬೇಕರ್, ಚಂದ್ರಕಲಾನಂದ ಅವರು ನಮಗೆ ಸಹಾಯವನ್ನು ಮಾಡಿದ್ದಾರೆ. ರಿಚರ್ಡ್ ಲೂಯಿಸ್ ಅವರು ಇದರಲ್ಲಿ ಇದ್ದಾರೆ. ಹಾಗೆಯೇ ತೀರ್ಪುಗಾರರಾಗಿ ಕೊಂಕಣಿ ಸಂಗೀತಕ್ಕೆ ಡಾಕ್ಟರ್ ಚಾರ್ಲ್ಸ್ ವಾಜ್, ಶ್ರೀ ಜೋಯಲ್ ಪಿರೇರಾ, ಶ್ರೀಮತಿ ಕನ್ಸೆಪ್ಟಾ ಫರ್ನಾಂಡಿಸ್ ಅವರು ಕೂಡ ಇದ್ದಾರೆ. ಆಯ್ಕೆ ಸಮಿತಿ ಸಾಧ್ಯವಾದಷ್ಟು ಇಡೀ ಕರ್ನಾಟಕವನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಶಸ್ತಿಗಳನ್ನು ಕೊಟ್ಟಿರೋ ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷವನ್ನು ಪಡ್ತಾ ಇದ್ದೇನೆ. ಬೆಂಗಳೂರು, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಕೊಡಗು ಹಾಗೂ ಮೈಸೂರು ಈ ಎಲ್ಲ ಪ್ರಾಂತ್ಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಈ ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ಸಂದೇಶ ಪ್ರಶಸ್ತಿ ಕಾರ್ಯಕ್ರಮವನ್ನು ನಾವು ಟೌನಲ್ಲಿ ಹಮ್ಮಿಕೊಂಡಿದ್ದೇವೆ. ಜಾನ್ವರಿ 15 ಬುಧವಾರ ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಸಲ ನಮ್ಮ ಕಾರ್ಯಕ್ರಮಕ್ಕೆ 3 ಬಿಷಪರು ಇರ್ತಾರೆ. ನಮ್ಮ ಕರ್ನಾಟಕ ಪ್ರಾಂತ್ಯದ ಮಹಾಧರ್ಮಾಧ್ಯಕ್ಷರಾದ ಅತಿವಂದನೀಯ ಬರ್ನಾರ್ಡ್ ಮೊರಸ್ ಅವರು, ನಮ್ಮ ಇಲ್ಲಿಯವರೇ ಆದ ಮಂಗಳೂರಿನ ಬಿಷಪರಾದ ಅತಿವಂದನೀಯ ಅಲೋಷಿಯಸ್ ಪಾಲ್ ಡಿಸೋಜ ಅವರು, ಹಾಗೆ ಮೊದಲು ಸಂದೇಶದಲ್ಲಿ ನಿರ್ದೇಶಕರು ಆಗಿದ್ದವರು, ಈಗ ಬೆಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಆದ ಅತಿವಂದನೀಯ ಹೆನ್ರಿ ಡಿಸೋಜ ಅವರು ಅತಿಥಿಗಳಾಗಿ ಆಗಮಿಸ್ತಾರೆ. ಹಾಗೆಯೇ ನಮ್ಮ ಶಾಸಕರಾದ ಶ್ರೀ JR ಲೋಬೋ ಹಾಗೂ ಖ್ಯಾತ ಸಾಹಿತಿಯಾದ ಡಾಕ್ಟರ್ ಜಯಂತ್ ಕೈಕಿನಿ ಅವರು ಕೂಡ ಗೌರವ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇರ್ತಾರೆ.